ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು SSLC ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ರಸಪ್ರಶ್ನೆಯನ್ನು ಸರಣಿ 1ರಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೇನೆ. ಸೊ ನಾವು SSLCಗೆ ಸಂಬಂಧಪಟ್ಟಂತೆ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಹಿಂದಿ, ಸಮಾಜ ವಿಜ್ಞಾನ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ ಇದ್ದಾವೆ, ನೋಟ್ಸ್ಗಳಿದ್ದಾವೆ, FASC ಎಕ್ಸಾಮ್ ಕ್ವಶನ್ ಪೇಪರ್ಸ್ ಇದ್ದಾವೆ, PYQಗಳನ್ನು ಹಾಕಿದ್ದೀವಿ, ಪಾಸಿಂಗ್ ಪ್ಯಾಕೇಜ್ಗಳನ್ನು ಹಾಕಿದ್ದೀವಿ. ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಬೆನಿಫಿಟ್ ಆಗ್ತಕ್ಕಂಥ ನಿಮ್ಮ ಸ್ಕೋರ್ಗೆ ಸಹಕಾರಿ ಆಗ್ತಕ್ಕಂಥ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ಒಂದು ಸಾರಿ ತಾವು ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದಾದರೆ ನಿಮಗೆ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳು ಸಿಗ್ತಾವೆ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಈ ಸರಣಿಯನ್ನು ಎಲ್ಲ ವಿಷಯಗಳಲ್ಲಿ 5 ಸರಣಿಗಳನ್ನು ನಿಮಗೆ ಮೋಸ್ಟ್ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಮತ್ತು ಚೆನ್ನಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ನಾವು ಹಾಕ್ತಾ ಇದ್ದೀವಿ. ಅವುಗಳ ಮುಂದಿನ ಒಂದು ವಿಡಿಯೋಗಳನ್ನು ಎಕ್ಸ್ಪೆಕ್ಟ್ ಮಾಡಬೇಕು. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್, ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಸೊ ವಿದ್ಯಾರ್ಥಿಗಳೇ, ಈ ರಸಪ್ರಶ್ನೆಯಲ್ಲಿ ಒಟ್ಟು 30 ಪ್ರಶ್ನೆಗಳಿದ್ದಾವೆ. ಸೊ ಮೊದಲ ಭಾಗದಲ್ಲಿ 15 ನೇರ ಪ್ರಶ್ನೆಗಳಿದ್ದಾವೆ, ಎರಡನೇ ಭಾಗದಲ್ಲಿ 10 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಸೊ 5 ಇತರೆ ಪ್ರಶ್ನೆಗಳು ಸಹಿತ ಏನಾಗಿದ್ದಾವೆ ಅದರಲ್ಲಿ ಸೇರಿಕೊಂಡಿದ್ದಾವೆ. ಸೊ ನೋಡುವ ಏನೇನು ಇದೆ ಅನ್ನೋದನ್ನು. ನೇರ ಪ್ರಶ್ನೆಗಳ ಸುತ್ತು ಪ್ರಾರಂಭಿಸ್ತೀನಿ. ಕ್ವಿಜ್ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳಿಗೆ ತಾವು ಕಮೆಂಟಲ್ಲಿ ಆನ್ಸರ್ ಮಾಡಬೇಕು. ಜೊತೆಗೆ ಲಾಸ್ಟ್ ಎಷ್ಟು ಕ್ವಶನ್ಗೆ ಆನ್ಸರ್ಸ್ಗಳನ್ನು ನೀವು ಕೊಟ್ಟಿದ್ದೀರಿ ಅನ್ನೋದನ್ನು ಪ್ರಾಮಾಣಿಕವಾಗಿ ಕಮೆಂಟ್ನಲ್ಲಿ ತಾವುಗಳು ಉತ್ತರಗಳನ್ನು ಕೊಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರನ್ನು ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ SSLC ಸಮಾಜ ವಿಜ್ಞಾನದ ರಸಪ್ರಶ್ನೆಯ ಸರಣಿ 1ರ ನೇರ ಸುತ್ತಿನ ಮೊದಲ ಪ್ರಶ್ನೆ ಬಂತು ನಿಮ್ಮ ಮುಂದೆ. ಪ್ರಶ್ನೆ 1 ಹೀಗಿತ್ತು: ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಯಾರು? ಉತ್ತರಗಳನ್ನ ಕಮೆಂಟಲ್ಲಿ ಕೊಡ್ಲಿಕ್ಕೇನು ಕೂಡ ತಾವು ಪ್ರಯತ್ನ ಮಾಡಿ, ಹಾಗೂ ತಮಗೆ ಗೆಸ್ಸು ಆಗ್ಬೋದು ಉತ್ತರ ಏನಿದೆ ಅನ್ನೋದನ್ನ. ನಾನು ಉತ್ತರನೂ ಕೂಡ ತಂದಿದ್ದೀನಿ. ಸೊ ಸರಿ ಉತ್ತರ ಇತ್ತು ಎಸ್, ಪೋರ್ಚುಗೀಸರು ಅಂತಕ್ಕಂಥದ್ದು ರೈಟ್ ಆನ್ಸರ್. ಎರಡನೇ ಪ್ರಶ್ನೆ: ಸಹಾಯಕ ಸೈನ್ಯ ಪದ್ಧತಿ ಜಾರಿ ಮಾಡಿದವರು ಯಾರು? ಸೊ ತಮಗೆ ಗೊತ್ತಿರ್ಬೋದು, ಸಹಾಯಕ ಸೈನ್ಯ ಪದ್ಧತಿ ಬರ್ತದ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗಳು ಬರ್ತಾವ. ಓಕೆ, ಅವೆರಡೂ ನೀತಿ ಜಾರಿ ಮಾಡಿರ್ತಕ್ಕಂಥವ್ರು ಯಾರ್ಯಾರು ಅಂತಲೂ ಕೂಡ ತಮಗೆ ಗೊತ್ತಿರಬೇಕು. ಸೊ ಸಹಾಯಕ ಸೈನ್ಯ ಪದ್ಧತಿ ಜಾರಿ ಮಾಡಿದವರು ಲಾರ್ಡ್ ವೆಲ್ಲೆಸ್ಲಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮೂರನೇ ಪ್ರಶ್ನೆನೂ ಬಂತು: ಪ್ರಥಮತಃ ವ್ಯವಸ್ಥಿತವಾದ ಪೊಲೀಸ್ ವಿಭಾಗ ಅಸ್ತಿತ್ವಕ್ಕೆ ತಂದವರು ಯಾರು? ಎಸ್, ಉತ್ತರ ಹೇಳಿ. ಪ್ರಥಮತಃ ವ್ಯವಸ್ಥಿತವಾದ ಪೊಲೀಸ್ ವಿಭಾಗ ಅಸ್ತಿತ್ವಕ್ಕೆ ತಂದವರು ಯಾರು? ಉತ್ತರ ಗೊತ್ತಾಯಿತು ಅನ್ಕೊಂಡಿದ್ದೀನಿ. ಸೊ ಉತ್ತರ ಬಂದ್ಬಿಟ್ಟು ಲಾರ್ಡ್ ಕಾರ್ನ್ ವಾಲಿಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 4: ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಯಾದ ವರ್ಷ ಡ್ಯಾಶ್? ಯಾವ ವರ್ಷ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿ ಆಯಿತು? ತುಂಬ ಇಂಪಾರ್ಟೆಂಟ್ ಇದೆ ಈ ಕಾಯ್ದೆಗಳು. ಆ ಕಾಯ್ದೆ ಅಂಶಗಳಿಂದ 2 ಅಂಕದ ಪ್ರಶ್ನೆಗಳು ಖಂಡಿತವಾಗಿ ವಾರ್ಷಿಕ ಪರೀಕ್ಷೆಗಳಲ್ಲಿ ಬಂದೇ ಬರ್ತವೆ. ಇದು ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದ್ರೆ ಇದು ಫಸ್ಟ್ ಆಗಿರ್ತಕ್ಕಂಥ ಕಾಯ್ದೆ ಇತ್ತು. 1773 ಅಂತಕ್ಕಂಥದ್ದು ಸರಿ ಉತ್ತರ. 5ನೇ ಪ್ರಶ್ನೆಯನ್ನು ನಿಮ್ಮ ಮುಂದೆ ಸ್ಕ್ರೀನ್ ಮುಂದಿದೆ. ಅಮರಸುಳ್ಯ ಬಂಡಾಯ ಇದು ಮೂಲತಃ ಡ್ಯಾಶ್ ಬಂಡಾಯ? ಎಸ್, ಸೊ ಬಹಳಷ್ಟು ಬಂಡಾಯಗಳು ನಡೀತಾವ. ಅಮರಸುಳ್ಯ ಬಂಡಾಯ ಅಂತಕ್ಕಂಥದ್ದು ಇದು ಯಾವ ವಿಧದ, ಯಾವ ಪ್ರಕಾರದ ಬಂಡಾಯ ಅಂತ ಕೇಳಿದ್ರು. ಸೊ ಉತ್ತರ ಗೊತ್ತಾಗಿರಬಹುದು. ಎಸ್, ರೈತ ಬಂಡಾಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 6ನೇ ಪ್ರಶ್ನೆಯನ್ನು ಬಂದಿದೆ. ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪನೆಯಾದ ವರ್ಷ ಡ್ಯಾಶ್? ಯಾವ ವರ್ಷ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅನ್ನ ಸ್ಥಾಪನೆ ಮಾಡಿದ್ರು? ಎಸ್, ಉತ್ತರ ತಮಗೆ ಗೊತ್ತಾಗ್ತಾ ಇದ್ದಾವೆ. ಎಸ್, 1988 ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆನೂ ಕೂಡ ಬಂತು. ಭಾರತದ ವಿಭಜನೆಯಾದ ವರ್ಷ ಡ್ಯಾಶ್? ಭಾರತದ ವಿಭಜನೆಯಾದ ವರ್ಷ ಡ್ಯಾಶ್? ಭಾರತ ಸ್ವತಂತ್ರ ಅಂತೂ ಸಿಕ್ಕಿದ ವರ್ಷ ಗೊತ್ತಿದೆ, ಬಟ್ ಭಾರತ ವಿಭಜನೆಯಾದ ವರ್ಷನೂ ಕೂಡ ಗೊತ್ತಿರಬೇಕಲ್ಲ. ಎಸ್, ಉತ್ತರ ಫ್ಲಾಶ್ ಆಗದ 1947 ಅನ್ನೋದೇ ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 8: ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು? ಎಸ್, ಈ ಹೇಳಿಕೆ ಯಾರದ್ದು? ಮಾನವ ಕುಲ ತಾನೊಂದೇ ಒಲಂ. ಎಸ್, ಉತ್ತರ ಆದಿಕವಿ ಪಂಪ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 9 ಬಂದಿದೆ. ಶ್ರಮ ವಿಭಜನೆಯು ಡ್ಯಾಶ್ಗೆ ಕಾರಣವಾಗುವುದು? ಶ್ರಮ ವಿಭಜನೆಯು ಡ್ಯಾಶ್ಗೆ ಕಾರಣವಾಗುವುದು?
ಉತ್ತರ ಎಸ್ ವಿಶೇಷ ಪರಿಣತಿ ಅಂತಕ್ಕಂಥದ್ದು ಸರಿಯಾದ ಆಯ್ಕೆ ಇತ್ತು. ಪ್ರಶ್ನೆ 10 ಭಾರತ ಎಂಬ ಹೆಸರು ಯಾವ ಪುರಾತನ ಚಕ್ರವರ್ತಿಯ ಹೆಸರಿನಿಂದ ಬಂದಿದೆ? ಕ್ವಶನ್ ಏನು ಕೇಳಿದ್ದಾರೆ, ಭಾರತ ಅಂತಕ್ಕಂಥ ಹೆಸರು ಯಾವ ಪುರಾತನ ಚಕ್ರವರ್ತಿಯ ಹೆಸರಿನಿಂದ ಬಂದಿದೆ? ಉತ್ತರ ಗೊತ್ತಿದೆ, ಭರತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 11ನೇ ಪ್ರಶ್ನೆ ಬಂತು, ದಕ್ಷಿಣ ಭಾರತದ ಅತ್ಯುನ್ನತ ಪ್ರದೇಶ ಯಾವುದು? ದಕ್ಷಿಣ ಭಾರತದ ಅತ್ಯುನ್ನತ ಪ್ರದೇಶ ಯಾವುದು? ಎಸ್ ಸರಿಯಾದ ಉತ್ತರ ಎಸ್ ಅನೈಮುಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 12 ಯಾವ ಮಣ್ಣನ್ನು ರೇಗೂರ್ ಮಣ್ಣು ಎಂದು ಕರೆಯುವರು? ಯಾವ ಮಣ್ಣಿನ ಹೆಸರು ರೇಗೂರ್ ಮಣ್ಣು ಅಂತ ಇದೆ ಅಂತ ಕೇಳಿದ್ದಾರೆ. ಸೊ ಪ್ರಾಮಾಣಿಕವಾಗಿ ಉತ್ತರಗಳನ್ನು ತಾವೇನು ಮಾಡಬೇಕು, ಒಟ್ಟು ಎಲ್ಲ ಪ್ರಶ್ನೆಗಳಲ್ಲಿ ನೀವು ಸರಿಯಾದ ಉತ್ತರವನ್ನು ಕಂಡುಕೊಂಡಿರ್ತಕ್ಕಂಥ ಉತ್ತರಗಳ ಸಂಖ್ಯೆಗಳನ್ನು ಬರೆದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಹೆಸರುಗಳನ್ನ ನಾವು ಅನೌನ್ಸ್ಮೆಂಟನ್ನು ಮಾಡ್ತೀವಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಗೊತ್ತಿದೆ ಇದು ಬಂದ್ಬಿಟ್ಟು ಕಪ್ಪು ಮಣ್ಣು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 13 ಪ್ರಪಂಚದಲ್ಲಿ ಅತಿ ಹೆಚ್ಚು ನೀರಾವರಿ ಹೊಂದಿದ ದೇಶ ಯಾವುದು? ಪ್ರಪಂಚದಲ್ಲಿ ಅತಿ ಹೆಚ್ಚು ನೀರಾವರಿ ಹೊಂದಿದ ದೇಶ ಯಾವುದು? ಎಸ್ ಉತ್ತರ ಬಂದ್ಬಿಟ್ಟು ಭಾರತ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 14 ರಾಷ್ಟ್ರೀಯ ಯೋಜನಾ ಆಯೋಗ ಸ್ಥಾಪನೆಯಾದ ವರ್ಷ ಡ್ಯಾಶ್? ರಾಷ್ಟ್ರೀಯ ಯೋಜನಾ ಆಯೋಗ ಸ್ಥಾಪನೆಯಾದ ವರ್ಷ ಡ್ಯಾಶ್? ಎಸ್ 1950 ಸರಿಯಾದ ಉತ್ತರ. ನೇರ ಸುತ್ತಿನ ಕಡೆಯ ಪ್ರಶ್ನೆ ಇತ್ತು, ಬ್ಯಾಂಕೋ ಪದ ಯಾವ ಭಾಷೆಯಿಂದ ಬಂದಿದೆ? ಬ್ಯಾಂಕೋ ಪದ ಯಾವ ಭಾಷೆಯಿಂದ ಬಂದಿದೆ? ಸರಿ ಉತ್ತರ ಇಟಾಲಿಯನ್. 2ನೇ ಸುತ್ತು ಬಹು ಆಯ್ಕೆಗಳ ಸುತ್ತಿನಲ್ಲಿ ಫಸ್ಟ್ ಕ್ವಶನ್ ಇತ್ತು. ಪ್ರಶ್ನೆ 16 ಬ್ಯಾಂಕುಗಳ ಬ್ಯಾಂಕ್ ಡ್ಯಾಶ್? ಎ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬಿ ಕೆನರಾ ಬ್ಯಾಂಕ್, ಸಿ ರಿಸರ್ವ್ ಬ್ಯಾಂಕ್, ಡಿ ಯುಕೋ ಬ್ಯಾಂಕ್. ಬ್ಯಾಂಕುಗಳ ಬ್ಯಾಂಕ್ ಸಿ ರಿಸರ್ವ್ ಬ್ಯಾಂಕ್ ಸರಿಯಾದ ಉತ್ತರ. ಪ್ರಶ್ನೆ 17 ಯುರೋಪ್ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದ ವರ್ತಕರು? ಎ ಅರಬ್ಬರು, ಬಿ ಇಟಲಿ, ಸಿ ಭಾರತ, ಡಿ ಡಚ್ಚರು. ಸರಿಯಾದ ಆಯ್ಕೆ ಬಿ ಇಟಲಿ. 18 ಮೊದಲ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದ ಮೂಲಕ ಕೊನೆಯಾಯಿತು? ಎ ಮದ್ರಾಸ್, ಬಿ ಮಂಗಳೂರು, ಸಿ ಸಾಲ್ಭಾಯ್, ಡಿ ಪೂನಾ. ಮೊದಲ ಆಂಗ್ಲೋ ಮರಾಠ ಯುದ್ಧ ಕೊನೆಯಾದ ಒಪ್ಪಂದ ಆಯ್ಕೆ ಸಿ ಸಾಲ್ಭಾಯ್ ಒಪ್ಪಂದ ರೈಟ್ ಆನ್ಸರ್. 19 ಪ್ರತ್ಯೇಕ ಚುನಾವಣಾ ಮತಗಟ್ಟೆಗೆ ಅನುವು ಮಾಡಿದ ಕಾಯ್ದೆ ಯಾವುದು? ಎ 1919ರ ಭಾರತೀಯ ಪರಿಷತ್ ಕಾಯ್ದೆ, ಬಿ 1903ರ ಕಾಯ್ದೆ, ಸಿ 1861ರ ಭಾರತೀಯ ಪರಿಷತ್ ಕಾಯ್ದೆ, ಡಿ 1935ರ ಕಾಯ್ದೆ. ಸರಿ ಉತ್ತರ 1909ರ ಭಾರತೀಯ ಪರಿಷತ್ ಕಾಯ್ದೆ. 20 ಮೈಸೂರು ನವರಾತ್ರಿ ಉತ್ಸವ ಆರಂಭಿಸಿದವರು ಯಾರು? ಎ ರಾಜ ಒಡೆಯರು, ಬಿ ಹೈದರಾಲಿ, ಸಿ ಟಿಪ್ಪು ಸುಲ್ತಾನ, ಡಿ ಚಿಕ್ಕದೇವರಾಜ ಒಡೆಯರು. ಉತ್ತರ ಇತ್ತು ಎ ರಾಜ ಒಡೆಯರು. 21 ಕರ್ನಾಟಕ ಚಕ್ರವರ್ತಿ ಇದು ಯಾರ ಬಿರುದು? ರಾಜ ಒಡೆಯ, ಹೈದರಾಲಿ, ಟಿಪ್ಪು ಸುಲ್ತಾನ, ಚಿಕ್ಕದೇವರಾಜ ಒಡೆಯ. ಸರಿ ಉತ್ತರ ಡಿ ಚಿಕ್ಕದೇವರಾಜ ಒಡೆಯ. 22 ಪ್ರಾರ್ಥನಾ ಸಮಾಜ ಸ್ಥಾಪನೆಯಾದದ್ದು ಎಲ್ಲಿ? ದೆಹಲಿ, ಮುಂಬೈ, ಮದ್ರಾಸ್, ಕೋಲ್ಕತ್ತಾ. ಸರಿಯಾದ ಉತ್ತರ ಬಿ ಮುಂಬೈ. 23 ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಯಾದ ವರ್ಷ? ಎ 1974, ಬಿ 1975, ಸಿ 1976, ಡಿ 1977. ಉತ್ತರ ಇತ್ತು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1976ರಲ್ಲಿ ಜಾರಿ ಆಯಿತು. ಭಾರತದ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಪ್ರದೇಶ ಡ್ಯಾಶ್? ಎ ಜಮ್ಮು ಕಾಶ್ಮೀರ್, ಬಿ ರುಯ್ಲಿ, ಸಿ ಗಂಗಾನಗರ, ಡಿ ಹಿಮಾಚಲ ಪ್ರದೇಶ. ಹೆಚ್ಚು ಉಷ್ಣಾಂಶ ಭಾರತದಲ್ಲಿ ಗಂಗಾನಗರದಲ್ಲಿ ಕಂಡುಬರ್ತದೆ. ಕಡೆ ಪ್ರಶ್ನೆ ಇತ್ತು ಬಿಹಾರಿನ ಕಣ್ಣೀರಿನ ನದಿ? ಎ ಮಹಾನದಿ, ಬಿ ದಾಮೋದರ, ಸಿ ಕೋಸಿ, ಡಿ ಸಟ್ಲೇಜ್. ರೈಟ್ ಆನ್ಸರ್ ಸಿ ಕೋಸಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಷಯದ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.